ಪ್ರೀತಿಯ ವಿದ್ಯಾರ್ಥಿಗಳೇ, ನಾಗರಿಕತ್ವದ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇವರು ರಾಜ್ಯದ ಬಗ್ಗೆ ಹೊಂದಿರತಕ್ಕಂಥ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೋಣ. ಅರಿಸ್ಟಾಟಲ್ ಅವರು ರಾಜ್ಯವು ಒಂದು ಸ್ವಾಭಾವಿಕ ಸಂಸ್ಥೆ ಅಂತ ಹೇಳಿ ಹೇಳ್ತಾರೆ. ಯಾವ ರೀತಿ ಕುಟುಂಬ ಸ್ವಾಭಾವಿಕವಾಗಿರ್ತದೋ ಹಾಗೆಯೇ ಸಮಾಜ ಸ್ವಾಭಾವಿಕವಾಗಿರ್ತದೋ ಆ ಸಮಾಜದ ಉನ್ನತಿಗಾಗಿ ರಾಜ್ಯವು ಸಹ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಸಂಸ್ಥೆ ಆಗ್ಯದ ಅಂಥೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಅಂದರೆ ರಾಜಕೀಯ ಸಮಾಜ ಏನಾಗಿದ್ದು ಸ್ವಾಭಾವಿಕ ಉತ್ಪತ್ತಿ ಅಥವಾ ನೈಸರ್ಗಿಕವಾಗಿರ್ತಕ್ಕಂಥ ಉತ್ಪತ್ತಿ ಅಂಥೇಳಿ ಅವರು ತಿಳಿಸ್ತಾರೆ. ಆಮೇಲೆ ಕುಟುಂಬ ಮತ್ತು ರಾಜ್ಯ ಇವೆರಡು ಜೊತೆಗೇನೆ ಇರ್ತಾವ. ಆಮೇಲೆ ಯಾವ ರೀತಿ ಮನುಷ್ಯ ಕುಟುಂಬದಲ್ಲಿ ನೆಲೆಸೋದು ಸ್ವಾಭಾವಿಕವಾಗಿರ್ತದೋ ಅದೇ ರೀತಿ ಅವನು ರಾಜ್ಯ ಇಲ್ಲದೇನೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಮನುಷ್ಯ ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಕುಟುಂಬದಲ್ಲಿ ಪೂರೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ತನ್ನ ಪರಿಪೂರ್ಣತೆಯನ್ನು ಕಾಣಬೇಕಾದ್ರೆ ಅವನು ರಾಜ್ಯದ ಮೊರೆ ಹೋಗಲೇಬೇಕಾಗ್ತದೆ. ಹಾಗಾಗಿ ರಾಜಕೀಯ ಸಮಾಜ ಇದು ಸ್ವಾಭಾವಿಕವಾಗಿರ್ತಕ್ಕಂಥದ್ದಾಗಿರ್ತದೆ. ಆಮೇಲೆ ರಾಜ್ಯ ಅನ್ನೋದು ಸಮಾಜದ ಅತ್ಯುನ್ನತ ಸಂಸ್ಥೆ ಆಗಿರ್ತದೆ. ಅದರ ಕೆಳಗಡೆನೆ ಇನ್ನಿತರ ಸಂಸ್ಥೆಗಳು ಹುಟ್ಟುತ್ತವ. ಹಾಗಾಗಿ ಕುಟುಂಬ ಏನದ ರಾಜ್ಯದ ಒಂದು ಮೂಲ ಆಧಾರ ಆಗಿರ್ತದೆ. ಕುಟುಂಬನೇ ಮುಂದೆ ಗ್ರಾಮ ಆಗಿ ಗ್ರಾಮಗಳು ಸೇರಿ ರಾಜ್ಯ ಅಸ್ತಿತ್ವಕ್ಕೆ ಬಂತು ಅಂಥೇಳಿ ಅವರು ತಿಳಿಸ್ತಾರೆ. ಇಂಥ ರಾಜ್ಯ ಏನದ ಇದು ಮನುಷ್ಯರ ಅಥವಾ ತನ್ನ ಪ್ರಜೆಗಳ ವ್ಯಕ್ತಿತ್ವ ಪರಿಪೂರ್ಣತೆಗೊಳಿಸೋದಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು. ಅದನ್ನು ಮಾಡೋದು ಅದರ ಜವಾಬ್ದಾರಿ ಮತ್ತು ಕರ್ತವ್ಯ ಆಗಿರ್ತದೆ ಅಂತೇಳಿ ಅವರು ತಿಳಿಸ್ತಾರೆ. ಇಂಥ ಒಂದು ಉತ್ತಮ ರಾಜ್ಯದಲ್ಲಿ ಯಾರಿಗೆ ನಾವು ನಾಗರಿಕತ್ವ ನೀಡಬೇಕು ಅನ್ನೋದ್ರ ಬಗ್ಗೆ ಅವರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಇವರು ತಮ್ಮ ಪೊಲಿಟಿಕ್ಸ್ನ 3ನೇ ಭಾಗದಲ್ಲಿ ನಾಗರಿಕತ್ವದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇವರ ಪ್ರಕಾರ ನಾಗರಿಕತ್ವ ಅನ್ನೋದು ಬಹಳ ಜವಾಬ್ದಾರಿ ಇರತಕ್ಕಂಥ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಇದನ್ನು ಸೀಮಿತರಿಗೆ ಮಾತ್ರ ನೀಡಬೇಕು, ಇದನ್ನು ಎಲ್ಲರಿಗೂ ನೀಡಬಾರ್ದು ಅಂಥೇಳಿ ಅರಿಸ್ಟಾಟಲ್ ಅವರು ತಿಳಿಸ್ತಾರೆ. ಈ ನಾಗರಿಕತ್ವ ಅನ್ನೋದು ಏನದಿದು ಮತ ಹಾಕೋದಾಗಿರ್ಬೋದು ಅಥವಾ ಚುನಾವಣೆಗೆ ಸ್ಪರ್ಧಿಸೋದಾಗಿರ್ಬೋದು, ಇದನ್ನು ಕೇವಲ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ನೀಡಬೇಕು ಅಂಥೇಳಿ ಅವರು ತಿಳಿಸ್ತಾರೆ. ಈಗಿರೋ ಹಾಗೆ ಕಾನೂನಿನಿಂದಾಗಲಿ ಅಥವಾ ಅವರ ವಾಸಿಸುವ ಸ್ಥಳದಿಂದಾಗಲಿ ಅಥವಾ ಅವರ ತಂದೆ ತಾಯಿಯ ವಾಸಿಸುವ ಸ್ಥಳದ ಆಧಾರದ ಮೇಲೆ ನಾಗರಿಕತ್ವವನ್ನು ನೀಡಬಾರ್ದು. ಅವರು ನಿರ್ವಹಿಸ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಜವಾಬ್ದಾರಿಗಳನ್ನು ಆಧರಿಸಿ ನಾಗರಿಕತ್ವ ನೀಡಬೇಕು ಅಂಥೇಳಿ ಅರಿಸ್ಟಾಟಲ್ ಅವರು ತಿಳಿಸ್ತಾರೆ. ಹಾಗಾಗಿ ಈಗ ಅರಿಸ್ಟಾಟಲ್ ಅವರ ಅಭಿಪ್ರಾಯದಂತೆ ನಾಗರಿಕತ್ವ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಅಥವಾ ಯಾರು ನಾಗರಿಕತ್ವ ಪಡೆಯೋದಕ್ಕೆ ಅರ್ಹರಾಗಿರ್ತಾರೆ ಅಂತ ಹೇಳಿದರೆ, ಇವರ ಪ್ರಕಾರ ನಾಗರಿಕತ್ವ ಪಡಿಬೇಕಾಗಿರ್ತಕ್ಕಂಥವ್ರು ನಾಗರಿಕತ್ವ ಇರತಕ್ಕಂಥ ಕುಟುಂಬದಲ್ಲಿನೇ ಜನಿಸಿರಬೇಕು. ಅದು ಒಂದು ಮೂಲ ಅರ್ಹತೆ ಆಗಿರ್ತದ. ಹಾಗಾಗಿ ಅವರ ಹಿರಿಯರಿಗೆ ಆ ಕುಟುಂಬದಲ್ಲಿ ಯಾರಿಗಾದರೂ ನಾಗರಿಕತ್ವ ಈಗಾಗಲೇ ಇತ್ತು ಅಂತಂದರೆ ಅವರ ನಂತರದ ವ್ಯಕ್ತಿಗಳಿಗೆ ಅಥವಾ ಅವರ ಕಿರಿಯರಿಗೆ ನಾಗರಿಕತ್ವವನ್ನು ನೀಡಬಹುದು ಅಂತ ಹೇಳ್ತಾರೆ. ಆಮೇಲೆ ಶ್ರೀಮಂತರಿಗೆ ನಾಗರಿಕತ್ವವನ್ನು ನೀಡಬೇಕು ಅಂತೇಳಿ ಹೇಳ್ತಾರೆ. ಯಾರು ಆಸ್ತಿ ಹೊಂದಿರ್ತಾರೋ ಭೂಮಾಲೀಕರಾಗಿರ್ತಾರೋ ಅವರಿಗೆ ಈ ನಾಗರಿಕತ್ವವನ್ನು ನೀಡಬೇಕು. ಯಾಕಂತಂದರೆ ಅವ್ರು ಮಾತ್ರ ತೆರಿಗೆಯನ್ನು ನೀಡ್ತಿರ್ತಾರೆ. ಯಾರಿಗೆ ತೆರಿಗೆ ನೀಡ್ತಾರೋ ಅವರಿಗೆ ಜವಾಬ್ದಾರಿ ಜಾಸ್ತಿ ಇರ್ತದೆ. ಹಾಗಾಗಿ ಶ್ರೀಮಂತರಿಗೆ ನಾಗರಿಕತ್ವವನ್ನು ನೀಡಬೇಕು ಅಂತೇಳಿ ಅವರು ತಿಳಿಸ್ತಾರೆ. ಆಮೇಲೆ ಯಾರಿಗೆ ವಿರಾಮ ಇರ್ತದೋ ಅವರಿಗೆ ನೀಡಬೇಕು ಅಂತೇಳಿ ಹೇಳ್ತಾರೆ. ಯಾಕಂದರೆ ಕಾನೂನು ರಚನೆ ಮಾಡೋದಾಗಿರ್ಬೋದು ಅಥವಾ ಆಡಳಿತದಲ್ಲಿ ಭಾಗವಹಿಸೋದಾಗಿರ್ಬೋದು ಅಥವಾ ನ್ಯಾಯಾಂಗೀಯ ಕೆಲಸಗಳನ್ನು ನಿರ್ವಹಿಸ್ತಕ್ಕಂಥವರಿಗೆ ಮಾತ್ರ ನಾಗರಿಕತ್ವ ನೀಡಬೇಕು ಅಂತ ಹೇಳ್ತಾರೆ. ಈ ಕೆಲಸಗಳನ್ನು ನಿರ್ವಹಿಸಬೇಕಾದ್ರೆ ಅತಿ ಬುದ್ಧಿವಂತಿಕೆ ಅಥವಾ ಜಾಣ್ಮೆ ಇರಬೇಕಾಗ್ತದ ಮತ್ತು ಇದು ಮಾನಸಿಕ ಚಿಂತನೆ ಅಥವಾ ಬೌದ್ಧಿಕ ಚಿಂತನೆ ಆಗಿರೋದ್ರಿಂದ ಅವರಿಗೆ ಹೆಚ್ಚು ವಿರಾಮ ಇದ್ದಾಗ ಮಾತ್ರ ಅವರು ತಮ್ಮ ಕೆಲಸವನ್ನು ಅಥವಾ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾಗರಿಕತ್ವ ಇರೋರಿಗೆ ವಿರಾಮ ಅಥವಾ ವಿಶ್ರಾಂತಿ ಇರಬೇಕು ಅಂತ ಹೇಳಿ ತಿಳಿಸ್ತಾರೆ. ಆಮೇಲೆ ಗುಲಾಮರು ಯಾರಿಗಿರ್ತಾರೋ ಅವರು ನಾಗರಿಕತ್ವವನ್ನು ಪಡಿಬಹುದು ಅಂತ ಹೇಳ್ತಾರೆ. ಯಾವಾಗ ಅವರಿಗೆ ವಿರಾಮ ವಿಶ್ರಾಂತಿಯ ಅವಶ್ಯಕತೆ ಇರ್ತದೋ ಆ ವಿರಾಮ ವಿಶ್ರಾಂತಿ ಪಡಿಬೇಕಾದ್ರೆ ಅವರ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅವರಿಗೆ ಗುಲಾಮರು ಇರಬೇಕು. ಅವರ ದೈನಂದಿನ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಕ್ಕೆ ಅವರಿಗೆ ಗುಲಾಮರಿದ್ದಾಗ ಮಾತ್ರ ಅವರು ನಿಶ್ಚಿಂತೆಯಿಂದ ವಿಶ್ರಾಂತಿ ಪಡಿಬೋದು, ವಿರಾಮ ಪಡಿಬೋದು, ರಾಜ್ಯದ ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನು ಮಾಡ್ಬೋದು ಅನ್ನೋದು ಇವರ ಅಭಿಪ್ರಾಯ ಆಗ್ಯದ. ಆಮೇಲೆ ಮಧ್ಯವಯಸ್ಕರಿಗೆ ನಾಗರಿಕತ್ವ ನೀಡಬೇಕು ಅಂತೇಳಿ ಹೇಳ್ತಾರೆ. ಮಹಿಳೆಯರಿಗಾಗಲಿ ಗುಲಾಮರಿಗಾಗಿ ನೀಡಬಾರ್ದು. ಆಮೇಲೆ ವೃದ್ಧರಿಗೆ ಚಿಂತನೆಯ ಒಂದು ಶಕ್ತಿ ಕಡಿಮೆ ಆಗಿರ್ತದೆ. ಆಮೇಲೆ ಮಕ್ಕಳು ಅಥವಾ
ಚಿಕ್ಕವರು ಅಥವಾ ಕಿರಿಯರೇನಾಗಿರ್ತಾರ ಅವರು ಪ್ರಬುದ್ಧರಾಗಿರೋದಿಲ್ಲ, ಹುಡುಕು ಬುದ್ಧಿ ಅವರಿಗೆ ಇರ್ತದೆ. ಹಾಗಾಗಿ ಮಧ್ಯ ವಯಸ್ಕರಿಗೆ ಮತ್ತು ಆರೋಗ್ಯವಂತರಿಗೆ ಮಾತ್ರ ಇದನ್ನು ನೀಡಬೇಕು ಅಂತೇಳಿ ಅವರು ತಿಳಿಸ್ತಾರೆ. ಈ ರೀತಿ ಯಾರಿಗೆ ಮೇಲೆ ಆಳಿಸಿಕೊಳ್ಳುವ ಮತ್ತು ಆಳುವ ಶಕ್ತಿ ಯಾರಿಗೆ ಇರ್ತದೋ ಅಥವಾ ಆಳ್ವಿಕೆ ಮಾಡುವ ಶಕ್ತಿ ಯಾರಿಗಿರ್ತದೋ ಅವರಿಗೆ ನಾಗರಿಕತ್ವ ನೀಡಬೇಕು ಅಂತ ಹೇಳ್ತಾರೆ. ಅಂದರೆ ಆಳುವ ಅಥವಾ ಆಳ್ವಿಕೆ ಮಾಡುವ ಅಂತಂತಂದರೆ ಕಾನೂನು ರಚನೆ ಮಾಡೋದಾಗಿರ್ಬೋದು, ಆಮೇಲೆ ಜವಾಬ್ದಾರಿಯನ್ನು ಆ ಕಾನೂನುಗಳ ರಚನೆಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥವ್ರು, ಅವುಗಳನ್ನು ರಚಿಸಲಿಕ್ಕೆ ಅಧಿಕಾರ ಹೊಂದಿರೋರಿಗೆ ನಾಗರಿಕತ್ವ ಇರಬೇಕು. ಆಮೇಲೆ ಆಳಿಸಿಕೊಳ್ಳುವ ಅಂದರೆ ಮತ ಹಾಕುವ, ಅವರನ್ನು ಹೊರಗೆ ಹಚ್ಚತಕ್ಕಂಥ ಕೆಲಸ ಯಾರು ಮಾಡ್ತಾರೋ ಅವರಿಗೆ ನಾಗರಿಕತ್ವ ನೀಡಬೇಕು ಅಂತೇಳಿ ಇವರು ತಿಳಿಸ್ತಾರೆ. ಆಮೇಲೆ ಯಾರಿಗೆ ನೀಡಬಾರ್ದು ಅನ್ನೋದನ್ನು ಸಹ ಅರಿಸ್ಟಾಟಲ್ ಅವರು ತಿಳಿಸ್ತಾರೆ. ಇವರ ಪ್ರಕಾರ ಗುಲಾಮರಿಗೆ ನಾಗರಿಕತ್ವ ನೀಡಬಾರ್ದು. ಗುಲಾಮರು ಕೇವಲ ದೈಹಿಕ ಸಾಮರ್ಥ್ಯವನ್ನು ಮಾತ್ರ ಹೊಂದಿರ್ತಾರೆ, ಅವರಿಗೆ ಮಾನಸಿಕ ಶಕ್ತಿ ಕಡಿಮೆ ಇರ್ತದೆ, ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಇರ್ತದೆ. ಹಾಗಾಗಿ ಅವರು ಸ್ವಾವಲಂಬಿಗಳಾಗಿರುವುದಿಲ್ಲ, ಇನ್ನೊಬ್ಬರ ಆಶ್ರಯದಲ್ಲಿನೇ ಇರಬೇಕಾಗ್ತದೆ. ಹಾಗಾಗಿ ಇವರಿಗೆ ರಾಜ್ಯ ನಿರ್ವಹಿಸ್ತಕ್ಕಂಥ ಜವಾಬ್ದಾರಿಯುತ ಕೆಲಸಗಳ ಬಗ್ಗೆ ಅವರಿಗೆ ಚಿಂತನೆ ಮಾಡೋದಕ್ಕೆ ಶಕ್ತಿ ಇರೋದಿಲ್ಲ. ಹಾಗಾಗಿ ಗುಲಾಮರಿಗೆ ನಾಗರಿಕತ್ವ ನೀಡಬಾರ್ದು ಅಂಥೇಳಿ ಅವರು ತಿಳಿಸ್ತಾರೆ. ಆಮೇಲೆ ಮಹಿಳೆಯರಿಗೆ ನೀಡಬಾರ್ದು ಅಂತ ಹೇಳ್ತಾರೆ. ಮಹಿಳೆಯರು ಕುಟುಂಬದ ಜವಾಬ್ದಾರಿ ಅಥವಾ ಮಕ್ಕಳನ್ನು ನೋಡ್ಕೊಳ್ಳೋದಾಗಿರ್ಬೋದು, ಮನೆಯನ್ನು ನೋಡ್ಕೊಳ್ಳೋದಾಗಿರ್ಬೋದು ಅವರ ಕೆಲಸ ಆಗಿರ್ತದೆ. ಆಮೇಲೆ ಅವರು ಸ್ವಾವಲಂಬಿಗಳಾಗಿರೋದಿಲ್ಲ, ಅವರು ಬೇರೆಯವರ ಮೇಲೆ ಅವಲಂಬಿತರಾಗಿರ್ತಾರೆ. ಹಾಗಾಗಿ ಅವರಿಗೂ ಸಹ ಚಿಂತನೆ ಮಾಡ್ತಕ್ಕಂಥ ವಿಶ್ರಾಂತಿ ಇರೋದಿಲ್ಲ, ಅವರಿಗೂ ನಾಗರಿಕತ್ವ ನೀಡಬಾರ್ದು ಅಂತೇಳಿ ಅವರು ತಿಳಿಸ್ತಾರೆ. ಆಮೇಲೆ ವೃದ್ಧರು ಮತ್ತು ಮಕ್ಕಳಿಗೆ ನೀಡಬಾರ್ದು. ವೃದ್ಧರಿಗೆ ಚಿಂತನೆ ಮಾಡ್ತಕ್ಕಂಥ ಶಕ್ತಿ ಇರೋದಿಲ್ಲ ಮತ್ತು ಮಕ್ಕಳು ಪ್ರಬುದ್ಧರಾಗಿರೋದಿಲ್ಲ. ಹಾಗಾಗಿ ಅವರಿಗೂ ಸಹ ನಾಗರಿಕತ್ವವನ್ನು ನೀಡಬಾರ್ದು ಅಂಥೇಳಿ ತಿಳಿಸ್ತಾರೆ. ಆಮೇಲೆ ವಿದೇಶಿಯರಿಗೆ ನೀಡಬಾರ್ದು. ಒಂದು ವೇಳೆ ವಿದೇಶಿಯರಿಗೆ ನಾವು ನಾಗರಿಕತ್ವ ನೀಡಿದರೆ ಅವರು ತಮ್ಮ ಸ್ವದೇಶದ ಅಭಿವೃದ್ಧಿಗಾಗಿ ಮಾತ್ರ ಚಿಂತನೆ ಮಾಡ್ತಾ ಇರ್ತಾರೆ, ನಮ್ಮ ದೇಶದ ಬಗ್ಗೆ ಅವರು ಚಿಂತನೆ ಮಾಡೋದಿಲ್ಲ. ಆ ನಾಗರಿಕತ್ವವನ್ನು ನಮ್ಮ ದೇಶದ ವಿರುದ್ಧ ಮತ್ತು ತಮ್ಮ ದೇಶದ ಅಭಿವೃದ್ಧಿಗಾಗಿ ಅದನ್ನು ಅವರು ಬಳಸ್ಕೋಬಹುದು. ಆಮೇಲೆ ನಾವು ವಿದೇಶಿಯರಿಗೆ ನಾಗರಿಕತ್ವ ನೀಡಿದರೆ ಜನಸಂಖ್ಯೆನೂ ಸಹ ಜಾಸ್ತಿ ಆಗ್ಬೋದು ಅನ್ನೋ ಒಂದು ಆತಂಕದಿಂದ ಅವರು ವಿದೇಶಿಯರಿಗೂ ಸಹ ನಾಗರಿಕತ್ವವನ್ನು ನೀಡಬಾರ್ದು. ಇದು ಈಗಲೂ ಸಹ ಪ್ರಸ್ತುತ ಆದಂತೇಳಿ ನಾವು ಹೇಳ್ಬೋದು. ಅರಿಸ್ಟಾಟಲ್ ಅವರು ಇಷ್ಟು ಜನರಿಗೆ ನಾಗರಿಕತ್ವವನ್ನು ನೀಡಬಾರ್ದು ಅಂಥೇಳಿ ತಿಳಿಸ್ತಾರೆ. ಆಮೇಲೆ ವ್ಯಾಪಾರಸ್ಥರಿಗೂ ಸಹ ನೀಡಬಾರ್ದು. ವ್ಯಾಪಾರಸ್ಥರಿಗೆ ತಮ್ಮ ವ್ಯಾಪಾರದ ಲಾಭ ಮತ್ತು ನಷ್ಟದ ಬಗ್ಗೆನೇ ಅವರಿಗೆ ಹೆಚ್ಚು ಚಿಂತನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ರಾಜ್ಯದ ಕಾರ್ಯಗಳ ಬಗ್ಗೆ ಅಥವಾ ಕಾನೂನು ರಚನೆ ಆಗಿರ್ಬೋದು, ಆಡಳಿತದಲ್ಲಿ ಭಾಗವಹಿಸೋದಾಗಿರ್ಬೋದು, ಮತ್ತು ನ್ಯಾಯಾಂಗಿ ಅಥವಾ ನ್ಯಾಯದಾನ ಮಾಡ್ತಕ್ಕಂಥ ವ್ಯವಧಾನ ಅವರಿಗೆ ಮತ್ತು ಸಮಯ ಅವರಿಗೆ ಇರೋದಿಲ್ಲ. ಹಾಗಾಗಿ ವ್ಯಾಪಾರಸ್ಥರಿಗೂ ಸಹ ಉದ್ಯೋಗಸ್ಥರಿಗೂ ಸಹ ನಾಗರಿಕತ್ವ ನೀಡಬಾರ್ದು ಅಂಥೇಳಿ ಅರಿಸ್ಟಾಟಲ್ ಅವರು ತಿಳಿಸ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಯಾರಿಗೆ ನಾಗರಿಕತ್ವ ನೀಡಬೇಕು, ಯಾರಿಗೆ ನೀಡಬಾರ್ದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಇವರು ಹೇಳಿರ್ತಕ್ಕಂಥ ಒಂದು ವಿಷಯ ಅಥವಾ ಅಭಿಪ್ರಾಯ ಸರಿಯಾಗಿದೆನಾ ಅಂತೇಳಿ ನಾವು ಟೀಕೆಗಳಲ್ಲಿ ನೋಡೋದಾದರೆ, ಇವರು ಹೇಳಿರ್ತಕ್ಕಂಥ ಒಂದು ನಾಗರಿಕತ್ವದ ಒಂದು ವಿಚಾರಗಳು ಏನವ ಅವರು ಜೀವಿಸಿರ್ತಕ್ಕಂಥ ಕಾಲಕ್ಕೆ ಪ್ರಸ್ತುತ ಆಗಿದ್ವು. ಯಾಕಂದರೆ ಅಂದು ಗ್ರೀಕ್ನಲ್ಲಿ ನಗರ ರಾಜ್ಯ ವ್ಯವಸ್ಥೆ ಇತ್ತು. ಅಂದರೆ ಅಂದಿನ ರಾಷ್ಟ್ರ ಅಥವಾ ರಾಜ್ಯ ಬಹಳ ಚಿಕ್ಕದಾಗಿತ್ತು. ಹಾಗಾಗಿ ಅಲ್ಲಿ ಸೀಮಿತ ವರ್ಗದವರಿಗೆ ಅಥವಾ ಸೀಮಿತರಿಗೆ ನಾಗರಿಕತ್ವ ನೀಡಿ ರಾಜ್ಯವನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತಿತ್ತು. ಹಾಗಾಗಿ ಇಂದಿನ ವಿಶಾಲ ರಾಜ್ಯಗಳಿಗೆ ಇದು ಅಪ್ರಸ್ತುತವಾಗ್ಯದ ಅಂಥೇಳಿ ಹೇಳ್ಬೋದು. ಇವರು ಶ್ರೀಮಂತರಿಗೆ ನಾಗರಿಕತ್ವ ನೀಡಬೇಕು ಅಂತ ಹೇಳಿರೋದ್ರಿಂದ ಇಲ್ಲಿ ಎರಡು ವರ್ಗಗಳು, ಶ್ರೀಮಂತರು ಬಡವರು ಅನ್ನೋ ಎರಡು ವರ್ಗಗಳು ಸೃಷ್ಟಿಯಾಗ್ತವ. ಆಮೇಲೆ ಸಮಾನತೆ ತತ್ವವನ್ನು ನಾವು ಹೇಳೋದ್ರಿಂದ ನಾಗರಿಕತ್ವ ಇವರು ಎಲ್ಲರಿಗೂ ನೀಡೋದಿಲ್ಲ. ಹಾಗಾಗಿ ಇವರ ಅಭಿಪ್ರಾಯದಲ್ಲಿ ಅಸಮಾನತೆಯನ್ನು ನಾವು ಕಾಣ್ತೀವಿ. ಆಮೇಲೆ ಒಂದು ರಾಜ್ಯ ಅಂದಮೇಲೆ ಅಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಏನು ಗೌರವ ಅಥವಾ ಪ್ರತಿಯೊಬ್ಬ ಪ್ರಜೆಗೂ ಅಲ್ಲಿ ಗೌರವ ಇರಬೇಕು. ಆದರೆ ಇವರು ಗೌರವ ಅಂತಂದರೆ ಪೌರತ್ವ ಇರಬೇಕು. ಆದರೆ ಇವರು ಕೆಲವರಿಗೆ ನೀಡೋದ್ರಿಂದ ಆ ರಾಜ್ಯದ ಒಂದು ಬುನಾದಿಗೆ ಧಕ್ಕೆ ಬರ್ತದೆ. ನಮಗೆ ನಾಗರಿಕತ್ವ ಇಲ್ಲ ಅಂಥೇಳಿ ಅವರು ನಿರ್ಲಕ್ಷ್ಯ ಮಾಡ್ಬೋದು. ಆಮೇಲೆ ರಾಜಕೀಯ ಚಟುವಟಿಕೆಗಳ ಬಗ್ಗೆ ಬಹುಸಂಖ್ಯಾತರಿಗೆ ಮಾಹಿತಿನೇ ಸಿಗೋದಿಲ್ಲ. ಒಂದು ವೇಳೆ ಅವರಿಗೂ ನಾಗರಿಕತ್ವ ಇದ್ದರೆ ಮತ ಹಾಕ್ತಕ್ಕಂಥ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಒಂದು ಅವಕಾಶ ಇತ್ತು ಅಂತಂದರೆ ಅವರು ಸಹ ರಾಜಕೀಯದ ಬಗ್ಗೆ ಚಿಂತನೆ ಮಾಡ್ತಾರೆ, ಆ ಕ್ಷೇತ್ರದ ಬಗ್ಗೆ ಅವರಿಗೆ ತಿಳಿದುಕೊಳ್ಳೋದಕ್ಕೆ ಆಗ್ತದೆ. ಆದರೆ ಅರಿಸ್ಟಾಟಲ್ ಅವರು ಈ ಬಹುಸಂಖ್ಯಾತರಿಗೆ ರಾಜಕೀಯ ಚಿಂತನೆಯಿಂದ ವಂಚಿತರನ್ನಾಗಿ
ಮಾಡ್ತಾರೆ. ಆಮೇಲೆ ಕೆಲವರಿಗೆ ನಾಗರಿಕತ್ವ ನೀಡೋದ್ರಿಂದ ಆ ಕೆಲವೇ ಶ್ರೀಮಂತರು ಮಾತ್ರ ಇಲ್ಲಿ ಆಳೋದಕ್ಕೆ ಅಥವಾ ಸರ್ಕಾರದ ಒಂದು ಉನ್ನತ ಸ್ಥಾನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವರು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ, ಅಂದರೆ ನಮಗೆ ಮಾತ್ರನೇ ನಾಗರಿಕತ್ವ ಸಿಗ್ತದ, ಬೇರೆಯವ್ರಿಗೆ ಯಾರೂ ಸಿಗೋದಿಲ್ಲ ಅಂಥೇಳಿ ಅವರು ಶೋಷಣೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಜಾಸ್ತಿ ಇರ್ತಾವ ಅಂಥೇಳಿ ನಾವು ಹೇಳಬಹುದು. ಇಲ್ಲಿವರೆಗೆ ನಾವು ನಾಗರಿಕತ್ವವನ್ನು ತಿಳ್ಕೊಂಡ್ವಿ. ಇನ್ನು ಇವರು ಹೇಳಿರ್ತಕ್ಕಂಥ ವಿಚಾರಗಳು ಅಂದಿನ ಒಂದು ಸಮಾಜಕ್ಕೆ ಅಥವಾ ರಾಜ್ಯಕ್ಕೆ ಪ್ರಸ್ತುತ ಆಗಿದ್ವು. ಈಗ ಅಷ್ಟು ಕೆಲವೊಂದನ್ನು ನಾವು ಅನ್ವಯಿಸಿದರೂ ಸಹ ಎಲ್ಲವನ್ನೂ ನಾವು ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವು ಹೇಳ್ಬೋದು. ಮುಂದಿನ ತರಗತಿಯಲ್ಲಿ ನಾವು ಸರ್ಕಾರದ ವರ್ಗೀಕರಣಗಳ ಬಗ್ಗೆ ತಿಳಿದುಕೊಳ್ಳೋಣ.